ತಡೀರಿ ಒಂದು ನಿಮಿಷ, ಕರೆಕ್ಟಾಗಿ ಕೂತಿಲ್ಲ. ಒಂದು ನಿಮಿಷ. ಫಸ್ಟ್ ಟೈಮ್ ಇಷ್ಟು ದೂರ ಜಿಪ್ ಲೈನ್ ನಾನು ಮಾಡ್ತಾ ಇರೋದು. ವೆದರ್ ನೋಡಿ ಹೆಂಗಿದೆ ನೋಡಿ, ಡ್ರೀಮಿ ತರ ಇದೆ ಮಾತ್ರ ಇದು ಪ್ಲೇಸು. ರಂಜಿತ್ ಅವರು ನೋಡ ತಳ್ತಾ ಇದ್ದಾರೆ ಪ್ರಪಾತಕ್ಕೆ. ಲೆಟ್ಸ್ ಗೋ. ಸೊ ಡೇ 2 ಇನ 3rd ಪ್ಲೇಸಿಗೆ ಬಂದಿದೀವಿ ನಾವು ಇವಾಗ. ಅದೇ ಅಬ್ಬಿ ಫಾಲ್ಸು. ಅವಾಗಲೇ ನೋಡಿದ್ದು ಕೋಟೆ ಅಬ್ಬಿ ಫಾಲ್ಸು. ಇವಾಗ ಬಂದಿರೋದು ನಾವು ಆಕ್ಚುಯಲ್ ಅಬ್ಬಿ ಫಾಲ್ಸು. ಈ ಒಂದು ಅಬ್ಬಿ ಫಾಲ್ಸ್ ಅಲ್ಲಿ ನಾವು ನೀರಲ್ಲಿ ಆಟ ಆಡೋಕ್ಕಾಗಲ್ಲ, ಆದರೆ ದೂರದಿಂದ ನಿಂತ್ಕೊಂಡು ವ್ಯೂ ನೋಡ್ಬೋದು. ಅಷ್ಟೇ ಅಲ್ಲ, ಇಲ್ಲಿ ಒಂದು ಲಾಂಗೆಸ್ಟ್ ಜಿಪ್ ಲೈನ್ ಇದೆ ನನ್ನ ಮುಂದೆನೇ. ಬನ್ನಿ ತೋರಿಸ್ತೀನಿ ಎಲ್ಲಿಂದ ಎಲ್ಲಿ ತನಕ ಅಂತ. ನೋಡಿ ಇದು ಕಂಬ ಇದಲ್ಲ. ಬನ್ನಿ ಇವಾಗ ಫಸ್ಟ್ ಫಾಲ್ಸ್ಗೆ ಹೋಗೋಣ, ಆಮೇಲೆ ಆದರೆ ಜಿಪ್ ಲೈನ್ ನೋಡೋಣ ಎಷ್ಟಿದೆ, ಟಿಕೆಟ್ ಪ್ರೈಸ್ ಎಷ್ಟಿರುತ್ತೆ ಎಲ್ಲ ನೋಡೋಣ. ಫಸ್ಟ್ ಫಾಲ್ಸ್ ನೋಡ್ಕೊಂಡು ಬಂದ್ಬಿಡೋಣ, ಆಮೇಲೆ ಆದರೆ ಜಿಪ್ ಲೈನ್ ಆಡ್ಕೊಂಡು ಬರೋಣ. ಬಂದ ನೋಡಿ ಯಾರು. ಸೊ ಇನ್ನೇನು ಎಂಟ್ರ್ ಆಗ್ತಾ ಇದೀವಿ ನಾವು ಅಬ್ಬೆ ಫಾಲ್ಸ್ಗೆ. ನೋಡೋಣ, ಇಲ್ಲೂ ಟಿಕೆಟ್ ಇರುತ್ತೆ. ಪಾರ್ಕಿಂಗಿಗೆ ನಮ್ಮ ಹತ್ರ 50 ರೂಪಾಯಿ ಇಸ್ಕೊಂಡ್ರು. ಇಲ್ಲಿ ಒಳಗಡೆ ಟಿಕೆಟ್ ಕೌಂಟ್ರಲ್ಲಿ ಎಷ್ಟಿದೆ ನೋಡೋಣ ಎಂಟ್ರಿಗೆ. ಅಲ್ಲಿ ಫಾಲ್ಸ್ ನೋಡಿಕೊಂಡು ವಾಪಸ್ ಹೋಗಿ ಜಿಪ್ ಲೈನ್ ಆದರೆ ಜಿಪ್ ಲೈನ್ ಮಾಡಿಕೊಂಡು, ಇಲ್ಲಾಂದರೆ ನಿಮಗೆ ಹೆಂಗಿತ್ತು ಅಂತ ತೋರಿಸ್ತೀನಿ ವಿಡಿಯೋದಲ್ಲಿ, ನೋಡ್ಕೊಳ್ಳಿ. ಆದರೆ ನಾನೇ ಎಕ್ಸ್ಪೀರಿಯೆನ್ಸ್ ಮಾಡಿಸ್ತೀನಿ ನಿಮಗೆ. ಸೊ ಫೈನಲ್ ಇವಾಗ ಎಂಟ್ರ್ ಆಗ್ತಾ ಇದ್ದೀವಿ ಅಬ್ಬೆ ಫಾಲ್ಸ್ಗೆ. ಹೋಗ್ತಾ ಇದ್ದಂಗೆ ಸ್ಟಾರ್ಟಿಂಗಲ್ಲಿ ನೋಡಿ ಆ ಕಡೆ ಈ ಕಡೆ ಎಲ್ಲ ಗ್ರಿಲ್ ಹಾಕಿದ್ದಾರೆ. ಫುಲ್ ಫಾರೆಸ್ಟು ಕಾಫಿ ಎಸ್ಟೇಟ್ ಎಲ್ಲ ಪ್ರಾಪರ್ಟಿ. ಆ ಕಡೆ ಈ ಕಡೆ ಎಲ್ಲ ಮಧ್ಯದಲ್ಲಿ ದಾರಿ ಮಾಡಿದ್ದಾರೆ ಅಷ್ಟೇ ಫಾಲ್ಸ್ ನೋಡೋಕೆ. ಏನು ಹಾಗೆ ಟ್ರಕ್ ಮಾಡ್ಕೊಂಡು ಇಳಿತಾ ಇದ್ದಂಗೆನೆ ನಿಮಗೆ ಒಂದು ಸ್ವೀಟ್ ಸೌಂಡ್ ಕೇಳಿಸುತ್ತೆ ವಾಟರ್ ಫಾಲ್ಸ್ದು. ಮೇಲಿಂದ ನೀರು ಕಲ್ಲುಗಳ ಮೇಲೆ ಬೀಳ್ತಾರ ಸೌಂಡು ನಿಮಗೆ. ಆ ವಾಟರ್ ಫಾಲ್ಸಿಂದ ಒಂದು 100 ಮೀಟರ್ಸ್ ದೂರದಲ್ಲೇ ನಿಮಗೆ ಕ್ಲಿಯರಾಗಿ ಕೇಳಿಸೋದು ಸ್ಟಾರ್ಟ್ ಆಗುತ್ತೆ. ಅವಾಗ ನೀವು ಅನ್ಕೊಬೋದು ಸೊ ವಾಟರ್ ಫಾಲ್ಸ್ಗೆ ಹತ್ತತ್ರ ಬರ್ತಾ ಇದ್ದೀವಿ ಅಂತ. ನೋಡಿ ಕೇಳಿಸ್ತಾ ಇರುತ್ತೆ ಅನ್ಸುತ್ತೆ ನಿಮಗೂ. ವಾಟರ್ ಫಾಲ್ಸ್ ನಾನು ಆಲ್ರೆಡಿ ಒಂದ್ಸತಿ ಬಂದಿದ್ದೀನಿ. ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅದ್ರ ಫೋಟೋ ಕೂಡ ಇದೆ, ಕಂಡಿದ್ದೀನಿ. ನೋಡೋಣ ಎಲ್ಲಿದೆ ಅಂತ. ಬನ್ನಿ ಹತ್ರ ಹೋಗೋಣ. ಇಷ್ಟು ದೂರದಿಂದ ನಿಂತ್ಕೊಂಡು ನೋಡ್ಬೇಕು ಈ ವಾಟರ್ ಫಾಲ್ಸ್ನ. ಹತ್ರಕ್ಕೆಲ್ಲ ಹೋಗೋಕ್ಕಾಗಲ್ಲ. ಆದರೆ ನಾನು ಆ ಜಾಗದಲ್ಲಿ ನಿಂತ್ಕೊಂಡು ಒಂದು ಫೋಟೋ ಹಾಕಿದ್ದೆ ನೋಡಿ, ಕಾಣ್ತಾ ಇದೆಯಲ್ಲ, ಆ ಜಾಗದಲ್ಲಿ ಒಂದು ನಿಂತ್ಕೊಂಡು ಫೋಟೋ ಹಾಕಿದ್ದೀನಿ. ಆ ಬ್ರಿಡ್ಜ್ ಇದೆಯಲ್ಲ, ಆ ಬ್ರಿಡ್ಜ್ ಮೇಲೆ ಒಂದು ನಿಂತ್ಕೊಂಡು ಫೋಟೋ ಹಾಕಿದ್ದೀನಿ. ನೋಡ್ಬೋದು ನನ್ನ ಇನ್ಸ್ಟಾಗ್ರಾಮಲ್ಲಿ. ಇಲ್ಲೊಂದು ಟಾಪ್ ವ್ಯೂ ಇದೆ, ನೋಡ್ಕೊಳ್ಳಿ ಯಾಕಾಗ್ತದೆ ಅಂತ. ವಾಟರ್ ಫಾಲ್ಸು ಅಂದರೆ ಈ ವಾಟರ್ ಫಾಲ್ಸ್ ಸ್ವಲ್ಪ ಕ್ಲೀನಾಗೆಲ್ಲ ಮೇಂಟೈನ್ ಮಾಡಿದರೆ ಎಲ್ಲ ಗಲೀಜೆಲ್ಲ ನೋಡಿ. ಇವಾಗ ವಾಟರ್ ಫಾಲ್ಸ್ ನೋಡಿದ್ದಾಯಿತು, ಲಾಂಗೆಸ್ಟ್ ಜಿಪ್ ಲೈನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ, ಎಷ್ಟಿರುತ್ತೆ ಪ್ರೈಸು, ಹೋದರೆ ಹೆಂಗೋಗಿರುತ್ತೆ ಎಲ್ಲ ಫನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ವೇಟ್ ಇನ್ನು ಮುಗೀತು, ಬನ್ನಿ ಇವಾಗ ಜಿಪ್ ಲೈನ್ ಹತ್ರ ಹೋಗ್ಬಿಟ್ಟು. ಸೊ ಫೈನಲಿ ನಾವಿವಾಗ ಜಿಪ್ ಲೈನ್ ಮಾಡಕ್ಕೆ ಬಂದಿದ್ದೀವಿ. ಅದು ಕರ್ನಾಟಕದ ಲಾಂಗೆಸ್ಟ್ ಜಿಪ್ ಲೈನ್ ಅಂತಲೂ ಹೇಳ್ಬೋದು. 400 ಮೀಟರ್ಸ್ ಇದೆ ಇದು. ನಾನು ಇಲ್ಲಿ ಬಂದು 500 ರೂಪೀಸ್ ಕೊಟ್ಟು ಹೋಗ್ಬೇಕಾ ಅಂದ್ಕೊಂಡೆ, ಬಟ್ ಒನ್ಸ್ ಇಲ್ಲಿ ಜಿಪ್ ಲೈನು ಡಿಸ್ಟೆನ್ಸ್ ನೋಡಿದ್ಮೇಲೆ ಇಟ್ಸ್ ವರ್ತ್ ಅನಿಸುತ್ತೆ. ನೀವೇ ನೋಡಿ ಎಷ್ಟು ದೂರ ಇದೆ ಅಂತ. ಆ್ಯಂಡ್ ಫುಲ್ಲು ಸುತ್ತು ಕಾಡಿರುತ್ತೆ, ಆ ಕಡೆ ಈ ಕಡೆ ಎಲ್ಲ ತೋರಿಸ್ತೀನಿ ತಡೀರಿ ಹೇಗೆ ಕಾಣುತ್ತೆ ಅಂತ. ಬನ್ನಿ ಫಸ್ಟ್ ಇವಾಗ ಹೋಗಿ ಪ್ರೈಸ್ ಎಷ್ಟಾಗುತ್ತೆ ಎಲ್ಲನೂ ಎಂಕ್ವೈರಿ ಮಾಡಿಕೊಂಡು ಬರೋಣ. ಬನ್ನಿ. ನಾನು ಅನ್ಕೊಬೋದು ಚಪ್ಪಲಿ ಹಾಕಿಲ್ಲ, ನೀವೇನು ಚಪ್ಪಲಿ ಹಾಕಿ ನಾನು ಜಿಪ್ ಲೈನ್ ಮಾಡ್ತಾ ಇದ್ದೆ. ಚಪ್ಪಲಿ ಹಾಕಿದ್ದೆ, ಬಿದ್ಗಿದ್ದು ಹೋಗ್ಬಿಟ್ರೆ ಆಮೇಲೆ ಕಾಡಲ್ಲಿ ಮಳೆಕಾಲಲ್ಲಿ ಓಡಾಡಬೇಕಾಗುತ್ತೆ ಅಂತ ಒಂದೇ ಕಾರಣಕ್ಕೆ ಹಾಕಿಲ್ಲ. ಶೂ ತೊಗೊಂಡಿದ್ದೀನಿ, ಯಾರು ಹಾಕ್ತಾರೆ ಅಂತ ಸುಮ್ಮನಾಗಿದ್ದೀನಿ. ನೋಡಿ ನೋಡಿ ಯಾರೋ ಹೋಗ್ತಾ ಇರೋದು ಆಲ್ರೆಡಿ. ನೋಡಿ ಫುಲ್ಲೆಲ್ಲ ಸೇಫ್ಟಿ ಇರುತ್ತೆ.
ಫೋನ್ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾರೆ ನೋಡಿ. ಫುಲ್ ಸೇಫ್ಟಿ ಇರುತ್ತೆ ಅಂದ್ರೆ ನೋಡಿ, ಸೆಲ್ಫಿ ವಿಡಿಯೋ ತಗೊಂಡು ಹೋಗ್ತಾರೆ. ಅಲ್ಲಿ ರೆಡಿ ಅಂತ ಸಿಗ್ನಲ್ ಬಂತು. ಹೆಂಗಿದೆ ನೋಡಿ, ನೋಡಿ ನೋಡಿ ಕ್ಲಾಸಿ ಆಗಿದೆ. ಹೋಗ್ಲೇಬೇಕು ನಾನು ಇವಾಗ ಇದಕ್ಕೆ ಬನ್ನಿ ಹೋಣ. ಸೊ ಫಸ್ಟ್ ಇವಾಗ ನಾನು ಟಿಕೆಟ್ ತೊಗೊಳಕ್ ಬಂದಿದ್ದೀನಿ. ಎಷ್ಟಣ್ಣ? ಇದೇನು ವೇಟ್ ಲಿಮಿಟ್ಸ್ ಎಲ್ಲ ಇರಲ್ವಣ್ಣ? ವೇಟ್ ನಿಮ್ಗೆ ಐತಿಲ್ಲ, ಹೋಗ್ಬೋದು. ಮೇಡಮ್ ನೀವು ಬನ್ನಿ, ಈ ಕಡೆ ಬನ್ನಿ. ಬೇರೆ ಹಾಕ್ಬೇಕಾ? ಸಾರಿ, ಏನು ಆಗ್ತಾವ್ರೆ. 7204 ಒಬ್ರದಂತೆ ಸಾಕಂತೆ. 0476 ರೆಡಿ ಆಗ್ತಾ ಇದ್ದೀನಿ ಇವಾಗ ಜಿಪ್ ಲೈನ್ಗೆ ಹೋಗೋಕ್ಕೆ. ಫಸ್ಟ್ ಟೈಮ್ ಇಷ್ಟು ದೂರ ಜಿಪ್ ಲೈನ್ ನಾನು ಮಾಡ್ತಾ ಇರೋದು. ಮಾಡಿದ್ದೀನಿ ಒಂದ್ಸತಿ ಚಿಕ್ಕಮಂಗ್ಳೂರಲ್ಲೆಲ್ಲೋ, ಬಟ್ ಇದು ಒಂದು ಸ್ವಲ್ಪ ಲಾಂಗೆಸ್ಟ್ ಜಿಪ್ ಲೈನ್ ಇದೆ. ಬನ್ನಿ ಹೋಗೋಣ, ನೋಡೋಣ, ನಿಮಗೆ ಎಕ್ಸ್ಪೀರಿಯನ್ಸ್ ಮಾಡಿಸ್ತೀನಿ ಹೇಗಿರುತ್ತೆ ಈ ಒಂದು ಜಿಪ್ ಲೈನ್ ಅಂತ. ಬನ್ನಿ. ಯೂಟ್ಯೂಬಲ್ಲಿ ಹಾಕ್ತೀರಿ. ಲೈಫ್ ಆಫ್ ಕನ್ನಡಿಗ ಅಂತ ಇದೆ ನೋಡಿ ಅಣ್ಣ, ಫುಲ್ ಟೈಟ್ ಮಾಡಿದ್ದಾರೆ. ಓಕೆ, ಇವಾಗ ಗ್ಲೌಸ್ ಗೀವ್ಸ್ ಎಲ್ಲ ಹಾಕಿ ನೋಡಿ, ತಲೆನೂ ಹಿಂಗೆ ಅನ್ಕೊಂಡು ಆಗ್ತಾ ಇಲ್ಲ. ಗ್ಲೌಸ್ ಗೀವ್ಸ್ ಎಲ್ಲ ಹಾಕಿ ಫುಲ್ ಸೆಟ್ ಮಾಡಿದಾರನ್ನ. 500 ರೂಪಾಯಿ ಕೊಟ್ಟಿದ್ದೀವಿ ಈ ಒಂದು ಜಿಪ್ ಲೈನ್ಗೆ. ನೋಡೋಣ ಏನಾಗುತ್ತೆ, ಏನು ಕತೆ. ಫುಲ್ ಎಕ್ಸೈಟೆಡ್, ಒಳ್ಳೆ ಮಜಾ ಇರುತ್ತಂದ್ರೆ. ಲೆಟ್ಸ್ ಗೋ. ಭಯ ಆಗ್ತಾ ಇದೆ, ಫುಲ್ಲು ಭಯ ಆಗ್ತಾ ಇದೆ. ಸರ್ದನ್ ಅಡ್ವೆಂಚರ್ಸ್. ಓಕೆ ಓಕೆ, ನೋಡಿ ಇಲ್ಲಿ ಅವ್ರು ಮೆನ್ಷನ್ ಮಾಡಕ್ಕೆ ಹೇಳ್ತಾ ಇದ್ದಾರೆ, SouthernAdventures.in India ಅಂತ. ಇನ್ಸ್ಟಾಗ್ರಾಮಾ? ಓಕೆ, ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅವ್ರದ್ದು. ಏನಾದ್ರು ನಿಮಗೆ ಡೀಟೇಲ್ಸ್ ಬೇಕಂದರೆ ಆ ಪೇಜ್ಗೆ ಹೋಗಿ ನೋಡಿ. ಈ ಒಂದು ಜಿಪ್ಲೈನ್ದು ಫುಲ್ಲು ಡೀಟೇಲ್ಸ್ ಸಿಗುತ್ತೆ ನಿಮಗೆ. ಆ್ಯಂಡ್ ಈ ಒಂದು ಜಿಪ್ಲೈನ್ ಇರೋದು ಬಂದು ನಮ್ಮ ಇದೇನು ಫಾಲ್ಸ್ ಅದ್ರ ಹೆಸರು, ಅಬ್ಬೆ ಫಾಲ್ಸು. ಅಲ್ಲಿ ಹೋಗ್ತಾ ಇದ್ರೇ ಅಲ್ಲಿ ಎಲ್ಲರೂ ಆಡ್ತಾ ಇರ್ತಾರೆ. ಆ ಫಾಲ್ಸ್ಗಿಂತ ಜಾಸ್ತಿ ಫೇಮಸ್ ಈ ಒಂದು ಸದರ್ನ್ ಅಡ್ವೆಂಚರ್ಸೇ ಆಗ್ಬಿಟ್ಟಿದೆ. ಬನ್ನಿ ನೋಡೋಣ ಇವಾಗ. ಹೋಣ, ಫುಲ್ ಎಕ್ಸೈಟ್ ಆಗ್ತಾ ಇದೆ. ಎಕ್ಸೈಟು, ಭಯ ಆಗಿಯ ಎಲ್ಲ ಆಗ್ತಾ ಇದೆ. ಅಯ್ಯೋ, ಲೈಫ್ ಆಫ್ ಕನ್ನಡಿಗ ಅಂತ ಇದೆ ನೋಡಿ. ಹಾಂ, ಉಫ್ ನೋಡಿ ಬ್ರೋ, ಹೀಗಿದೆ ಅಲ್ಲಿ. ಆಗ್ತಾ ಇದೆ ತಾನೇ ವಿಡಿಯೋ? ಹಾಂ, ಇಲ್ಲನಾ? ಒಂದು ವಿಡಿಯೋ ನೋಡಿದ್ದೀನಿ ಇದೇ ಥರದ್ದು. ಬಾಡಿ ವೆಯ್ಟು ಇದೆ ಒಂದು 67-68 ಇದೆ. 67. ಹಾಂ, ನಿಂತ್ಕೊಬೇಕಾ? ತಡಿ ಬಿಡಲ್ಲ, ಕೆಳಗೆ ಕೂತ್ಕೊಳ್ಳಿ. ಎಲ್ಲಿ ಕೂತ್ಕೊಳ್ಳಿ, ಕಾಲ ಮುಂದೆ ಕೂತ್ಕೊಂಡ್ಬಿಡೋದಾ? ಕಾಲ ಮುಂದೆ ಇಡಿ, ಕಾಲ ಮುಂದೆ ಕಾಲ ಮುಂದೆ ಫ್ರೀ ಆಗಿದೆ. ಹಾಂ, ತಡೀರಿ ಒಂದು ನಿಮಿಷ, ಕರೆಕ್ಟಾಗಿ ಕೂತಿಲ್ಲ. ಒಂದು ನಿಮಿಷ ನಿಂತ್ಕೊಳ್ಳಿ. ಸ್ವಲ್ಪ ಇದು ಟೈಟ್ ಆಯಿತು. ಆಯಿತು, ಕೂತ್ಕೊಳ್ಳಿ. ನೋಡಿ, ಫುಲ್ ಹಿಂದುಗಡೆ ಮಾಡಿಕೊಡೋಕ್ಕೆ. ಲ್ಯಾಂಡಿಂಗ್ ಸ್ವಲ್ಪ ಜರ್ಕಿಂಗ್ ಇರ್ತದೆ. ಲ್ಯಾಂಡಿಂಗ್ ಅಲ್ಲ? ಹಾಂ, ಇದು ಡಿಸ್ಟೆನ್ಸ್ ಇರಬೇಕು. ಹಾಂ, ಹಿಂದೆನಾ? ಆಯ್ತಲ್ವಾ ಅಣ್ಣ? ನಿಮ್ಮ ಹೆಸರು? ನನ್ನ ಹೆಸರು ರಂಜಿತ್ ಅವರು ನನ್ನ ತಳ್ತಾ ಇದ್ದಾರೆ ಇವಾಗ ಪ್ರಪಾತಕ್ಕೆ. ಲೆಟ್ಸ್ ಗೋ. ಓಕೆ, 3, 2, 1 ಗೋ. ರೆಡಿ ಬ್ರೋ? Let's go! Okay, 3, 2, 1 go. Ready bro? Okay. Whoa! Whoa! Whoa!
ಯಪ್ಪ ಸರಿತು. ನಿಮ್ಮ ಹೆಸರು ಬ್ರೋ? ಹಾಂ ಇದೆಲ್ಲಿ ಯಾವ ಊರು ನಿಮ್ದೆಲ್ಲ? कौन सा सीट? ಕೇರಳ ಸೇ ಪುರ. ಒಳ್ಳೆ ಮಜಾ ಇತ್ತು ಸ್ಟಾರ್ಟಿಂಗ್ ಅಂತೂ. ಮಾಡ್ತೀನಿ ನೋಡಿ, ಇನ್ನೂ ಲೇಟು ಹೇಳಿದೀವಿ ಅವ್ರಿಗೆ. ಹಾಂ ಸರಿ ಇದೆ ಎಕ್ಸ್ಪೀರಿಯನ್ಸ್ ಮಾತ್ರ. ಯಪ್ಪ ಚುಮ್ಮಂತ ಇದೆ ಮೈಯೆಲ್ಲ. ಒನ್ಸ್ ಬಂದು ಟ್ರೈ ಮಾಡಿ, ಇದು ಒಳ್ಳೆ ನೇಚರು. ಸರಿ ಇತ್ತು ಮಜಾ ಮಾತ್ರ. ಇವಾಗ ಲೊಡ್ಡೆ ಹೋಗ್ತಾ ಇದ್ದಾನೆ ಇವಾಗ. ನೆಕ್ಸ್ಟ್ ಓಡ್ 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 ಓಡು. ಡ್ರೀಮಿ ತರ ಇದೆ ಮಾತ್ರ ಇದು ಪ್ಲೇಸು. ಅಂಡ್ ಹಾಗೆ ಇದೆ ನೋಡಿ. ಇನ್ನೊಂದು ಇದೆ ನೋಡಿ. ಅಪ್ಪ ಒಳ್ಳೆ ವೆದರು ನೋಡಿ, ಕ್ಲೌಡ್ಸು. ಸ್ಟಾರ್ಟಿಂಗು ಗಾಬರಿ ಆಯ್ತಲ್ವಾ ಸ್ವಲ್ಪ? ದೊಡ್ಡ ಸ್ಟಾರ್ಟಿಂಗ್ ಅದು ಬಿಟ್ಟಿದ ತಕ್ಷಣ ಒಂಚೂರು ಆಗಿತ್ತು. ನೀವು ಆ ಕಡೆ